ಇವತ್ತು ಲಾಗ್ ಮಾಡೋಣ ಬನ್ನಿ. ಯಾವಾಗಂತ ನಿಮ್ಗೆ ಹೇಳೋಣ ಸರ್ಪ್ರೈಸ್. ಲೆಟ್ಸ್ ಗೋ. ಹಾಯ್, ಹಲೋ. I'm thinking ಸ್ವಲ್ಪ ಕರೆ ಇಟ್ಕೊಂಡು ತೋರಿಸು. ನೋಡಿ, ಈಚೆ ಮಂಜು ಬೀಳಲಿದೆ. ಆ ಮಂಜಿನ ನೋಡಿ ಏನು ಕಾಣಿಸ್ತಿಲ್ಲ. ನಾನು ತೋರಿಸ್ತೇನೆ. ಚಳಿಗೆ ನಡುಗ್ತಾ ಇದ್ದೀನಿ, ಅಷ್ಟು ಚಳಿ ಇದೆ. ಇವಾಗ ಹೋಗೋಣ. Today we are going to temple. See, this is my sister. ಕಂಬ ಮತ್ತೆ ಕಲ್ಲು ಕಾಣಿಸ್ತಿದೆ. ನಂಗೆ ಅದೊಂದು ಮರ ಕಾಣಿಸ್ತಿದೆ ಮತ್ತೆ ಈ ಕಂಬ ಕಾಣಿಸ್ತಿದೆ. ಓಕೆನಾ? ಮತ್ತು ಹೋಮ್ ಕಾಣಿಸ್ತದೆ. ನಿಮಗೆ ಕಾಣಿಸಲ್ಲ, ಅದು ಝೂಮ್ ಮಾಡಿದ್ರೆ ಕಾಣಿಸುತ್ತೆ. ಇಲ್ಲಿಂದ ನೋಡಿದ್ರೆ ನಿಮಗೆ ಒಂಥರ ಆಗುತ್ತೆ. ನೋಡಿ ಹೆಂಗೆ ಚಳಿಗೆ ನಡುಗ್ತಾ ಇದ್ದಾರೆ. ಅಪ್ಪ ಸಿಕ್ಕಾಪಟ್ಟೆ ಚಳಿ ಇದೆ. ಈ ಚಳಿನಲ್ಲಿ ಇವರು ರೆಡಿ ಆಗಿದ್ದಾರೆ ಟೆಂಪಲ್ಗೆ ಹೋಗ್ತಿಂತ. ಯಾವ ಟೆಂಪಲ್ ಹೋಗೋದು ನಿಮಿಷ? ನೀನು ಏನದು ಸ್ಪೆಷಲ್ಲು? ನಂಗೆ ಗೊತ್ತಿಲ್ಲ, ನೀವೇ ಕರ್ಕೊಂಡು ಹೋಗ್ತಿರೋದು. ವಾಪಸ್ ಬರ್ತಿದೆ. ಮುಂದೆ ಈ ಕಡೆ ನೋಡಿ, ಈ ಕಡೆ ಮಂಜೆ ಅಲ್ಲ, ಮುಂದೆ ಎಷ್ಟಿದೆ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಮಂಜೆ ಅಲ್ಲ, ಮುಂದೆ ಎಷ್ಟಿದೆ ನೋಡಿಸ್ತೀನಿ ಬನ್ನಿ. ನಾವು ಹೈವೇಗೆ ಹೋಗ್ತಾ ಇದ್ದೀವಿ. ಹೈವೇನ ಕಾಣಿಸ್ತಾ ಇಲ್ಲ, ಅಷ್ಟಿದೆ ನೋಡಿ. ಗಿಡ ಕಾಣಿಸ್ತಾ ಇದೆ, ಹೈವೇನೇ ಕಾಣಿಸ್ತಾ ಇಲ್ಲ, ಅಷ್ಟು ಇದೆ ಮಂಜು. Hi everyone, welcome to our channel. Today we are showing one big building. Okay. Now one ಆಟ ಆಡೋಣ ಆಯ್ತಾ? ನಿತೀಕ್ಷಾ, ನಿಂಗೆ ಎಷ್ಟು ಇಯರ್ಸು? 7. ಜಾಸ್ತಿ ಇಷ್ಟ ಇವರಿಬ್ಬರಲ್ಲಿ ಇಬ್ಬರು ಆಯ್ತು. ನಿಂಗೆ ಗ್ರ್ಯಾಂಡ್ ಮಾದಲ್ಲಿ ಯಾರು ಜಾಸ್ತಿ ಇಷ್ಟ? ಶೂಲಿಲ ಅಜ್ಜಿ. ಆಮೇಲೆ ನಿಂಗೆ ಗ್ರ್ಯಾಂಡ್ ಪಾಲ್ ಯಾರು ಜಾಸ್ತಿ ಇಷ್ಟ? ನಿಂಗೆ ಒಂದು ಗೇಮ್ ಆಡ್ಸೋಣ, ಇನ್ನೊಂದು ಗೇಮ್ ಆಯ್ತಾ? ನಿಂಗೆ ಚಳಿ ಆಗುತ್ತಾ ಇಲ್ವಾ? ಆಗುತ್ತೆ. ನಿಂಗೆ ಚಳಿ ಆಗಲ್ವೋ ಇಲ್ಲೋ? ಆಗುತ್ತಾ? ಆಯಿತು. ಮತ್ತೆ ಇನ್ನೊಂದು ಕ್ವಶನ್, ಇಲ್ಲಿ ಎಷ್ಟು ಬಿಲ್ಡಿಂಗ್ಗಳಿದೆ? 1000 ಬಿಲ್ಡಿಂಗ್ ಅನ್ಸುತ್ತೆ. 1000. ಓಕೆ. ಹಾಯ್ ಹಲೋ, ಆರ್ ಟುಡೇ ವಿ ಆರ್ ಡೂಯಿಂಗ್. ನೋಡಿ, ಇವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸುವರ್ಣ ಅಜ್ಜಿ ಗಾಯ್ ಮಾಡಿ. ನಮ್ಮ ಅಮ್ಮನೂ ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಮ್ಮಪ್ಪ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಮುಂದೆ ಕಾರು, ಲಾರಿ ಎಲ್ಲ ಹೋಗ್ತಾ ಇದೆ. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ಆದರೆ ಇವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ, ಇದು ಮೈಸೂರು ಕಡೆ ಹೋಗೋ ನೈಸ್ ರೋಡ್ ಅಂತೆ. ಇದು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ರೋಡ್ ಕಾಣಿಸ್ತಾ ಇದೆ ನೋಡಿ.
ಇದು ಗಾಡಿ ಎಲ್ಲ ಹೋಗ್ತಾ ಇದೆ, ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇದೆ, ಎಲ್ಲ ಕಾಣಿಸ್ತಾ ಇದೆ, ಕಾರ್ಸ್ ಎಲ್ಲ ಹೋಗ್ತಾ ಇದೆ, ಗಾಡಿ ಎಲ್ಲ ಹೋಗ್ತಾ ಇದೆ. ಆ್ಯಕ್ಚುಲಿ ಮೈಸೂರು ಕಡೆ ಇಡ್ಲಿ ಚೆನ್ನಾಗಿರುತ್ತಂತೆ, ಅದಕ್ಕೆ ಇಡ್ಲಿ ತಿನ್ನೋಕ್ಕೆ ನಮ್ಮಪ್ಪ ಕಾರ್ ನಿಲ್ಲಿಸಿದ್ದಾರೆ. ಬನ್ನಿ ತಿನ್ನೋಣ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಿಮೀಕ್ಷೆ ಇವಾಗ ರೆಡಿ ಆಗಿದ್ದಾಳೆ ತಿನ್ನೋಕ್ಕೆ. ನಾವೆಲ್ಲರೂ ಇನ್ನೂ ಕಾಯ್ತಾ ಇದ್ದೀವಿ. ನಮ್ಮ ಥರ ಎಷ್ಟೊಂದು ಜನ ಬಂದಿದ್ದಾರೆ. ನಾನು ಮೊಬೈಲ್ ಮ್ಯಾಜಿಕ್ ಮಾಡ್ತಾ ಇದ್ದೀನಿ, ನೋಡಿದ್ರಾ? ನಾವು ಊಟ ತಿನ್ಕೊಂಡು ಇವಾಗ ಬಂದ್ವಿ. ನೋಡಿ ಇಲ್ಲಿ ಎಷ್ಟೆಷ್ಟು ದಪ್ಪ ಬರುತ್ತೆ. ಓ, ಇಲ್ಲಿ ಇನ್ನೊಂದು ದೊಡ್ಡದಿದೆ. ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಬೆಟ್ಟ ಇನ್ನೊಂದು ಬಂತು. ಇಷ್ಟು ದೊಡ್ಡ ಬೆಟ್ಟ. ನಾವು ಈಗ ತಾನೇ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೀವಿ. ದೇವರ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ದೇವರು ಹೆಂಗಿರುತ್ತೆ ನೋಡೋಣ. ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ ದೇವರು ಹೆಂಗಿರುತ್ತೆ ಅಂತ. ನೋಡಿ ಅಲ್ಲಿ ಕುದುರೆ ಕಾಣಿಸ್ತಾ ಇದೆ, ನೋಡಿದ್ರಾ? ಆ ಕುದುರೆನ ನಾನು ಬೇಕು ಅಂತ ಇದ್ದೀವಿ. ದೇವರ ದರ್ಶನ ಮಾಡಿಕೊಂಡು ಬಂದ್ಬಿಟ್ಟು ಆ ಕುದುರೆ ಮೇಲೆ ಒಂದು ಸ್ವಲ್ಪ ದೇವಸ್ಥಾನ ಕಾಣಿಸ್ತಾ ಇದೆ. ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಕ್ಯೂ ಬಂತು. ನಾವು ಇವಾಗ ಕ್ಯೂಯಲ್ಲಿ ಹೋಗಬೇಕು. ಓ, ಎಷ್ಟೊಂದು ರಶ್ ಇದೆ ಇಲ್ಲಿ. ನಾವು ಸಾಲಾಗೆ ಕ್ಯೂನಲ್ಲಿ ಹೋಗೋಣ. ನಾವೆಲ್ಲರೂ ನೋಡ್ತಾ ಇದ್ದಾರೆ ಅಂತ ಸೈಡಿಗೆ ಬಂದಿದ್ದೀವಿ. ನಿಮೀಕ್ಷಾ ಮತ್ತು ನಾನು ಒಟ್ಟಿಗೆ ಸೈಡಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಜಾಸ್ತಿ ಜನ ಇದ್ದಾರೆ, ನೂಕಾಗ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಲೋಗಿ ಹೋಗ್ತಾ ಇದ್ದೀವಿ. ನಾವಿವಾಗ ದೇವರ ಹತ್ರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ದೇವರ ದರ್ಶನ ಮುಗಿಸ್ಕೊಂಡು ಕೂತಿದ್ದೀವಿ. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಹಂಗೆ ಮುಂದೆ ಏನಿದೆ ನೋಡೋಣ ಬನ್ನಿ. ಓ, ಇಲ್ಲಿ ಸೀರೆ ಅಂಗಡಿ ಇದೆ. ಇಲ್ಲೇನಿದೆ ಅಂತ ಗೊತ್ತಾಯ್ತು. ದೇವರಿಗೆ ಅರ್ಪಿಸಿರೋ ಸೀರೆಗಳನ್ನ ಇಲ್ಲಿ ಸೇಲ್ ಮಾಡ್ತಾರೆ. ನೋಡಿ ಎಷ್ಟೊಂದು ಜನ ಇದ್ರು ಅಲ್ಲಿ. ಆದ್ರೂ ಇಲ್ಲಿ ಮನೆಯವರೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಸೀರೆ ತಗೋಬೋದು ಅನಿಸುತ್ತೆ. ಸೊ ಮತ್ತೆ ಇವಾಗ ಅಂಗಡಿ ಕಡೆ ಹೋಗ್ತಾ ಇದ್ದಾರೆ. ಮತ್ತೆ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವಾಗ ಅಂಗಡಿ ಕಡೆ ಹೋಗ್ತಾ ಇದ್ದಾರೆ. ನೆಡ್ಕೊಂಡು ಹೋಗ್ತಾ ಇದ್ದಾರೆ ಅಂಗಡಿ ಕಡೆ. ಇಲ್ಲಿ ಇವಾಗ ಚೂಸ್ ಮಾಡ್ತಾ ಇದ್ದಾರೆ, ಆ ಸೀರೆ ಬೇಕು ಈ ಸೀರೆ ಬೇಕು ಅಂತ. ಅವರು ಆ ಸೀರೆ ಈ ಸೀರೆ ಕೊಡ್ತಾನೆ ಇದ್ದಾರೆ. ಇಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಎಲ್ಲಾನು ಫ್ರೆಶ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಸೊಪ್ಪು ಮಾರ್ತಾ ಇದ್ದಾರೆ. ಎಲ್ಲ ಫ್ರೆಶ್ ಆಗಿದೆ. ಅದಕ್ಕೆ ನಾವು ನಮ್ಮಪ್ಪ ಮಾವಿನಕಾಯಿ ತಗೊಳ್ಳೋಣ ಅಂತ ರೇಟ್ ಕೇಳ್ತಾ ಇದ್ವಿ. ಮಾವಿನಕಾಯಿ ಎಷ್ಟು ಅಂತ. ಅಲ್ಲಿ ಮಾವಿನಕಾಯಿ ತಗೊಂಡು ಎಲ್ಲರೂ ಮಜಾ ಮಾಡ್ಕೊಂಡು ತಿಂತಾ ಇದ್ವಿ.
ನದಿ ಕಡೆ ಹೋಗೋಣ ಅಂತ ನಾನು ಕೇಳ್ತಾ ಇದ್ದೆ. ಅದಕ್ಕೆ ಇವಾಗ ನದಿ ಕಡೆ ಹೋಗೋಣ ಬನ್ನಿ. ಎಲ್ಲ ಚೆನ್ನಾಗಿದೆ ಫ್ರೂಟ್ಸ್ ಎಲ್ಲ, ಅದಕ್ಕೆ ನಾವೆಲ್ಲ ಮಜಾ ಮಾಡ್ಕೊಂಡು ತಿಂತಾ ಇದ್ದೀವಿ. ಎಲ್ಲ ಕಡೆ ನೋಡಿಕೊಂಡು ಸೊಪ್ಪು ಕೂಡ ಮಾಡ್ತಾಯಿದ್ದಾರೆ. ನಾನು ಆವಾಗಲೇ ಹೇಳಿದೆ ಸೊಪ್ಪು ಮಾಡ್ತಾಯಿದ್ದಾರೆ ಅಂತ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನನಗೂ ಇವಾಗ ಕೆರೆ ಹತ್ರ ಹೋಗ್ಬೇಕಂತ ಆಸೆ ಆಯಿತು, ನದಿ ಹತ್ರ ಹೋಗ್ಬೇಕಂತ. ಅದಕ್ಕೆ ಇವಾಗ ನದಿ ಹತ್ರ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತು ಮಜಾ ಮಾಡೋಣ ಅಂತ ಇಲ್ಲೇ ತಿನ್ಕೊಂಡು ಮಾವಿನ ಹಣ್ಣು ತಿಂತಾ ಇದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಎಲ್ಲ ಇಲ್ಲೂ ಮಾಡ್ತಾ ಇದ್ದಾರೆ ಆಟ ಸಾಮಾನೆಲ್ಲ. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಜನ ಎಲ್ಲ ಎಷ್ಟೊಂದು ಜನ ಇದ್ದಾರೆ. ನಿಮಗೆ ನದಿ ಕಾಣಿಸ್ತಾ ಇದೆಯಾ? ನೋಡಿ ನದಿನ ಕಾಣಿಸ್ತಾ ಇದೆಯಾ ನಿಮಗೆ ಒಂದು ಸ್ವಲ್ಪ? ಇಲ್ಲಿ ಯಾವುದೋ ರಿಮೋಟ್ ಕಾರ್ ಓಡ್ತಾ ಇದೆ. ನಮ್ಮ ಕಾರ್ಗೆ ಸಿಗ್ತಾ ಇದೆ. ನಮ್ಮಪ್ಪ ನಾನು ಫೋಟೋ ತೆಕ್ಕೋಬೇಕು ಅಂತ ಇದ್ವಿ, ಆದರೆ ನಾನು ಬಿಡಲಿಲ್ಲ, ಓಡೋದೆ. ಇಲ್ಲಿ ಇನ್ನೂ ಜಾಸ್ತಿ ಜನ ಇದ್ದಾರೆ ಆಟ ಆಡೋ ಹತ್ರ. ನಮ್ಮಪ್ಪ ನಾನು ಅಲ್ಲಿ ಬಿಟ್ಬಿಟ್ಟು ನಾನು ಮುಂದಕ್ಕೆ ಹೋಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾನು ಕೆರೆ ಹತ್ರ ಬಂದೆ, ನದಿ ಹತ್ರ ಬಂದೆ. ಇವಾಗ ನದಿ ಕಾಣಿಸ್ತು, ನದಿ ಹತ್ರ ಬರ್ತಾ ಇದ್ದೀವಿ. ಕೊನೆಗೆ ನದಿ ಹತ್ರ ಬಂದ್ವಿ ನಾವು. ಎಲ್ಲ ಹೆಂಗಿದೆ ಅಂತ ನೋಡ್ತಾ ಇದ್ದೀವಿ. ನಾವು ಎಲ್ಲ ಪ್ಯಾಂಟೆಲ್ಲ ಎಳ್ಕೊತಾ ಇದ್ದೀವಿ, ರೆಡಿಯಾಗಿದ್ದೀವಿ. ಆಗಲೇ ನಾವಾಗ ಹೋಗ್ತಾ ಇದ್ದೀವಿ. ಎಲ್ಲ ಕಾಲೆಲ್ಲ ಪ್ಯಾಂಟೆಲ್ಲ ಎಳ್ಕೊತಾ ಇದ್ದೀವಿ. ಬ್ಯಾನ್ ನೆಂದೋಗಿತ್ತಂತ. ಇವಾಗ ಬಂದೆ ನೋಡಿ ಇವಾಗ ಬೀಳ್ತೀನಿ. ಸುಯ್ ತಪ್ಪು ಅಂತ ಅದು ತುಂಬ ಮಜಾ ಇತ್ತು. ಎಲ್ಲರಿಗೂ ನಗೋ ಥರ ಮಾಡಿದ್ರು, ಆ ಥರ ಬಿಡೋದು. ಅದಕ್ಕೆ ನಮ್ಮಪ್ಪ ಬೈದರು ನೀರ ಹತ್ರ ಹುಷಾರಾಗಿಡಬೇಕು ಅಂತ. ಇವಾಗ ನೀರ ಹತ್ರ ಹೋಗ್ತಾ ಇದ್ದೀವಿ. ಎದ್ಸಿ ನನ್ನ ಅಪ್ಪ ಕರ್ಕೊಂಡೋಯ್ತು ನಿಧಾನಕ್ಕೆ ಬರಬೇಕು ಅಂತ. ಎಲ್ಲರೂ ಸ್ವಿಮ್ ಮಾಡ್ತಾಯಿದ್ದಾರೆ. ಒಬ್ರೊಬ್ರು ಗೆಲ್ಲಿದ್ವಿ ನಾವು. ನೋಡಿ ಇವಾಗ ಆಡ್ತಾ ಇದ್ದೀವಿ. ಎಷ್ಟೊಂದು ಕಲ್ಗಳಿದೆ ಒಳಗಡೆ, ಆದರೆ ನಮ್ಮಪ್ಪ ಹೇಳಿದ್ರು ಆ ಕಡೆ ಹೋಗಬೇಡ, ಆ ಕಡೆ ಎಲ್ಲ ಇದೆ, ಈ ಕಡೆನೇ ಆಡ್ಕೋ ಕಲ್ಲಲ್ಲಿ ಅಂತ ಹೇಳಿದ್ರು. ನಾನು ಹಿಡ್ಕನೆ ಹಾಕ್ಕೊಂಡು ಮಜಾ ಮಾಡ್ತಾ ಇದ್ದೀನಿ. ಕಲ್ಲೆಲ್ಲ ಎತ್ಕೊಂಡು ಸ್ಟೋನ್ಸ್ ಎಲ್ಲ ಮೇಲಕ್ಕೆ ಎತ್ತಾ ಇದ್ದೀನಿ. ಎಷ್ಟು ಮೇಲಕ್ಕೆ ಎತ್ತಲಿಕ್ಕೆ ಗೊತ್ತಾ? ನಾನು ಅಲ್ಲಿ ಯಾವುದೋ ನೋಡ್ಬಿಟ್ಟು ನಾನು ಮೇಲಕ್ಕೆ ಎತ್ತೆ. ಎಲ್ಲರೂ ಆಡ್ತಾಯಿದ್ದಾರೆ ನೀರಲ್ಲಿ, ನಾನು ಕೂಡ ಆಡ್ತಾಯಿದ್ದೀನಿ. ನಾನೆಲ್ಲ ಕಲ್ಲು ಬಿಸಾಕ್ತಾಯಿದ್ದೀನಿ. ಆ ಫ್ಲ್ಯಾಗ್ ಇದೆಯಲ್ಲ, ಆ ಫ್ಲ್ಯಾಗ್ಗೆ ಅಷ್ಟು ದೂರ, ಆದರೆ ಆಗ್ತಾಯಿಲ್ಲ. ಇನ್ನೂ ಒಂದು ಸತಿ ಟ್ರೈ ಮಾಡಿದೆ ನೋಡಿ, ಅವಾಗ ಹೋಯ್ತು. ನಾವು ದೇವಸ್ಥಾನ ಹತ್ರ ಬಂದ್ಬಿಟ್ಟು ಮತ್ತೆ ಹಣ್ಣು ತಿಂತಾಯಿದ್ದೀವಿ. ಯಾಕಂದರೆ ಹಣ್ಣು ಫ್ರೆಶ್ ಆಗಿತ್ತು, ಅದಕ್ಕೆ ನಾವು ಮತ್ತೆ ಹಣ್ಣು ತಿಂತಾಯಿದ್ದೀವಿ. ನಾವಿಲ್ಲಿ ಫೋಟೋ ನಾವು ಇವಾಗ ಫೋಟೋ ತೆಗೆಸ್ಕೊಂಡಿದ್ದಾಯಿತು. ನಾವು ಇವಾಗ ಕುದುರೆ ಸವಾರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ.
ನಾವೆಲ್ಲ ಹಣ್ಣು ತಿನ್ಕೊತಾ ಇದ್ದೀವಿ, ಮಜಾ ಮಾಡ್ತಾ ಇದ್ದೀವಿ. ಹಣ್ಣು ತಿನ್ಕೊಂಡಿನೋ ಮಜಾ ಮಾಡ್ತಾ ಇದ್ದೀವಿ. ನಾವು ನಿಧಾನಕ್ಕೆ ಮುಂದೆ ಹೋಗಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರಿ. ನಮ್ಮಪ್ಪ ಏನಾರ ಕೊಡಿಸಿತ್ತೆ ಅಂದ್ಕೊಂಡೆ, ಆದರೆ ಕೊಡಿಸಿಲ್ಲ. ಆಮೇಲೆ ಕೊಡಿಸಿತ್ತೆ ಅಂತ ನಮ್ಮಪ್ಪ ಹೇಳ್ತು. ದೇವ್ರ ಗೋಪುರ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿಂದ ನೋಡಿದ್ರ? ಇಲ್ಲಿ ಕುದುರೆ ಬಂತು. ಅಪ್ಪ ಮೋಸ್ಟ್ಲಿ ಹಚ್ತಾರೇನೋ ಇವಾಗ. ಹಚ್ತಾರೇನೋ ನೋಡೋಣ. ನಿಮೀಕ್ಷಾ ಬಂದ್ಲು, ನಾನು ಹಿಂದೆ ಕುಣಿಸಿದ್ರು. ನಾವಾಗಲೇ ಡಿಸೈಡ್ ಆಗಿದ್ವಿ, ನಾವು ಮುಂದೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಹಿಂದೆ ಬರೋವಾಗ ನಾನು ಮುಂದೆ ಅಂತ ನಮ್ಮಪ್ಪ ಹೇಳಿದ್ರು. ಹಂಗೆ ಮಾಡೋಣ ಬಿಡಿ ಅಂತ ಅವ್ರಿಗೆ. ಅದಕ್ಕೆ ಗೋಪುರ ಕ್ಯಾಮ್ರಾಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೂ ಅದು ಭಯ ಆಯಿತು, ಕೈಯೇ ಇಟ್ಕೊಂಡಿರಲಿಲ್ಲ, ಹಂಗೆ ಹೋಗ್ತಾ ಇತ್ತು ಅದು. ಅದಕ್ಕೆ ಭಯ ಆಗ್ತಾಯಿತ್ತು. ನಮ್ಮಪ್ಪ ಹಿಂದೆ ಬರ್ತಾಯಿದ್ರು ಎಲ್ಲರೂ. ಅದಕ್ಕೆ ಒಂದು ಸ್ವಲ್ಪ ಭಯ ಆಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಹಿಂದೆ ಕೈ ಇಟ್ಕೊಂಡಿದ್ದಾರೆ ಒಂದು ಸ್ವಲ್ಪ, ಏನು ಮಾಡಬಾರ್ದು ಅಂತ. ನಾವಿವಾಗ ಹೋಗ್ತಾ ಇದ್ದೀವಿ ಕುದುರೆ ಸವಾರಿಗೆ. ಹೆಂಗೋ ನನಗೆ ಭಯ ಆಗ್ತಾಯಿತ್ತು. ಆಮೇಲೆ ಇಳಿಸ್ಬಿಟ್ಟು ನನಗೆ ಮುಂದೆ ಬರೆಸ್ಬಿಟ್ಟು ನಿಮೀಕ್ಷನ್ ಹಿಂದೆ ಹಾಕಿದ್ರು. ನನಗೆ ಜಾಸ್ತಿ ಭಯ ಆಗ್ತಾಯಿತ್ತು ಮುಂದೆ ಇದ್ದರೆ. ಹಿಂದಕ್ಕೆ ಹೋಗ್ತಾಯಿತ್ತು ಕುದುರೆನೇ. ಅದು ಆಮೇಲೆ ಮುಂದಕ್ಕೆ ಬಂದು ನಿಧಾನಕ್ಕೆ ಬರ್ತಾಯಿತ್ತು ಆ ಕುದುರೆ. ಅದಕ್ಕೆ ಕುದುರೆ ಸವಾರಿ ಚೆನ್ನಾಗಿತ್ತು. ನನಗೆ ಭಯ ಆಗ್ತಾಯಿತ್ತು. ಈ ದೇವಸ್ಥಾನ ಚೆನ್ನಾಗಿತ್ತು, ನದಿ ಚೆನ್ನಾಗಿತ್ತು. ನೀವು ಈ ಥರ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.